ಸಾವು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋದು ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ಹಾಗೆ ಆಯಿತು. ಜವರಾಯ ಪೆರೇಡ್ ಗ್ರೌಂಡ್ನಲ್ಲೇ ಹೊಂಚು ಹಾಕಿ ಕುಳಿತಿದ್ದ ಪೊಲೀಸ್ ಪೇದೆಯೊಬ್ಬರ ಪ್ರಾಣ ಪಕ್ಷಿ ನೋಡುತ್ತಲೇ ಹಾರಿ ಹೋಯಿತು. ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ, ಸಾವಿನ ಸುದ್ದಿಯಿಂದ ಆಘಾತಗೊಂಡು ಗರಬಡಿದಂತಾದ ಮಹಿಳೆ ಇವತ್ತು ಬೆಂಗಳೂರಿನ ಅಶೋಕ್ ನಗರದಲ್ಲಿರೋ ಪೊಲೀಸ್ ಮುಖ್ಯ ಪೇದೆ ಜನಾರ್ದನ್ ಮನೆಯಲ್ಲಿ ಶೋಕ ಮಡುಗಟ್ಟಿತ್ತು. ದುಃಖದ ಕಟ್ಟೆ ಉಳಿದಿತ್ತು. ಯಾಕೆಂದ್ರೆ ಮನೆಯ ಯಜಮಾನ ಜನಾರ್ದನ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹೌದು, ಅಶೋಕನಗರ ಸಂಚಾರ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಜನಾರ್ದನ್ ಇವತ್ತು ಆಡುಗೋಡಿಯ ಸಶಸ್ತ್ರ ಮೀಸಲು ಪಡೆ ಪರೇಡ್ ಗ್ರೌಂಡ್ನಲ್ಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ಪ್ರಾಣ ಬಿಟ್ಟರು. ಪ್ರತಿ ಗುರುವಾರ ವೀಕ್ಲಿ ಪರೇಡ್ನಲ್ಲಿ ಭಾಗವಹಿಸುತ್ತಿದ್ದ ಜನಾರ್ದನ್ ಇವತ್ತು ಕೂಡ ಅದಕ್ಕಾಗಿಯೇ ಗ್ರೌಂಡ್ಗೆ ಬಂದಿದ್ರು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಎಂಎ ಸಲೀಂ ಪರೇಡ್ ನೇತೃತ್ವ ವಹಿಸಿದ್ರು. ವಾರ್ಮ್ಅಪ್ಗೆ ಅಂತ ಎಲ್ಲಾ ಸಿಬ್ಬಂದಿಯನ್ನ ಓಡಿಸಲಾಯಿತು. ಜನಾರ್ದನ್ ಓಡ್ತಾನೆ ಕುಸಿದು ಬಿತ್ತು ಬಿಟ್ರು. ಪೆರೇಡ್ಗೆ ಹೋಗಿದ್ದು, ಪೆರೇಡ್ ಎಲ್ಲ ಮುಗೀತು. ಮುಗಿಯುವಾಗ ಲಾಸ್ಟಲ್ಲಿ ಎಂಡಿಂಗಲ್ಲಿ ಹಂಗೆ ಕುಸಿದು ಬಿದ್ದುಬಿಟ್ಟ. ನಾಲ್ಗೆ ಕಚ್ಕೊಂಡ್ಬಿಟ್ಟ. ಹಂಗೆ ಇಮಿಡಿಯೇಟು ಜೀಪ್ ತರಿಸಿದ್ರು, ತಗೊಂಡು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಹೋದ್ರು. ಅಲ್ಲಿ ಡಾಕ್ಟ್ರು ತುಂಬ ಪ್ರಯತ್ನ ಪಟ್ಟರು, ಪ್ರೆಸ್ ಎಲ್ಲ ಇದೆಲ್ಲ ಪ್ರೆಸ್ ಮಾಡಿದ್ರು. ಆದರೂ ಇಲ್ಲ ಸರ್, ಹೊಟ್ಟೋಗಿದೆ ಅಂತ ಹೇಳಿದ್ರು. ವಿಚಿತ್ರ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಜನಾರ್ದನ್ರನ್ನ ಮತ್ತೊಂದು ಸುತ್ತು ಓಡುವಂತೆ ಒತ್ತಾಯಿಸಲಾಯಿತು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಮೃತ ಜನಾರ್ದನ್ ತಮ್ಮ ಆರೋಗ್ಯ ಸ್ಥಿತಿಯ ಬಗ್ಗೆ ಈ ಹಿಂದೆಯೇ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರು. ಆದರೂ ಅವರನ್ನ ಈ ರೀತಿ ನಡೆಸಿಕೊಳ್ಳಲಾಗಿದೆ. ಅಧಿಕಾರಿಗಳ ನಿಷ್ಕರುಣೆಯಿಂದಲೇ ಈ ಸಾವು ಸಂಭವಿಸಿದೆ ಅನ್ನೋದು ಜನಾರ್ದನ್ ಕುಟುಂಬ ಸದಸ್ಯರ ಆರೋಪ. ಆದ್ರೆ ಹಿರಿಯ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಮಗೆ ಮಾಹಿತಿ ಇರಲಿಲ್ಲ ಅಂತಾರೆ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೇಳಿ ಡಿಕ್ಲೇರ್ ಮಾಡಿ ತೀರ್ಕೊಂಡಿರ್ತಾರೆ. ಅದರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಮೊದಲೇ ಇತ್ತು ಅಂತ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಮಗಿನ್ನೂ ಯಾವತ್ತೂ ತಿಳಿದು ಬಂದಿಲ್ಲ. ಏನೇ ಆದ್ರೂ ಈ ಸಾವು ಹಿರಿಯ ಅಧಿಕಾರಿಗಳ ಕಣ್ಣು ತೆರೆಸಬೇಕಿದೆ. ಒಂದು ಕಡೆ ನೆಗಡಿಯಾದ್ರೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ದೌಡಾಯಿಸುವ ಹಿರಿಯ ಪೊಲೀಸ್ ಅಧಿಕಾರಿಗಳು, ಗೃಹ ಸಚಿವರು. ಇನ್ನೊಂದು ಕಡೆ ಹೃದಯದ ಕಾಯಿಲೆ ಇದ್ದರೂ ಪರೇಡ್ ಹೆಸರಿನಲ್ಲಿ ಶಿಕ್ಷೆ ಅನುಭವಿಸುವ ಕಾನ್ಸ್ಟೇಬಲ್ಗಳು. ಈ ದೌರ್ಜನ್ಯಕ್ಕೆ ಜನಾರ್ದನ್ ಸಾವಿನಿಂದಲಾದರೂ ಅಂತ್ಯ ಸಿಕ್ಕಿತಾ ಅನ್ನೋದು ಈಗಿರುವ ಪ್ರಶ್ನೆ. ಅಶ್ವಥ್ ಹುಸೇನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಯಲಹಂಕದಲ್ಲಿ ನೀರಿಗೆ ಬಂಗಾರದ ರೇಟು. ಅರೆ ಏನಿದು ಅಂತೀರಾ? ಹೌದು, ಯಲಹಂಕದ 5ನೇ ಹಂತ ಶಿರ್ಕೆ ಅಪಾರ್ಟ್ಮೆಂಟ್ನವರಿಗೆ 1 ತಿಂಗಳ ವಾಟರ್ ಬಿಲ್ ಬರೋಬ್ಬರಿ 33,000. ಶಾಕ್ ಆಯ್ತಾ? ಅಂದಹಾಗೆ ಈ ರೀತಿ ಬಿಲ್ ಬರೋಕೆ ಕಾರಣ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. ಹೀಗೆ ನೀರಿನ ಬಿಲ್ಲುಗಳನ್ನ ಕೈಯಲ್ಲೇ ಹಿಡಿದು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಗೊಣಗಿಕೊಳ್ಳುತ್ತಿದ್ದಾರೆ ಯಲಹಂಕದ ಜನರು. ಯಾಕೆಂದ್ರೆ ಇಲ್ಲಿರುವ ಸುಮಾರು 12 ಮನೆಯವರಿಗೆ ತಿಂಗಳ ನೀರಿನ ಬಿಲ್ ಬಂದಿರೋದು ಬರೋಬ್ಬರಿ 33,000, 24,000, 22,000. ಬಿಲ್ ನೋಡಿ ಸುಸ್ತಾದ ಜನ ಏನಪ್ಪಾ ಇದು ಸಾವಿರಗಟ್ಲೆ ಬಿಲ್ ಅಂತ ಜಲಮಂಡಳಿಯವರನ್ನ ಕೇಳಿದ್ರೆ ಹೊಸ ಮೀಟರ್ ಅಳವಡಿಕೆಯ ವೆಚ್ಚ ಅಂತ ನೆಪ ಹೇಳುತ್ತಿದ್ದಾರಂತೆ. ಅವರು ಇವಾಗ 3 months ಬ್ಯಾಕು ಮೀಟರ್ ಅಳವಡಿಸಿದ್ದಾರೆ. ನೋಡಿದ್ರೆ 24,000 ಚಾರ್ಜ್ ಇದು ಮಾಡಿದ್ದಾರೆ. ಅದು ಯಾವ ಲೆಕ್ಕ ಅಂತ ಕೇಳಿದ್ರೆ ಮೀಟ್ರ್ ಚಾರ್ಜ್ ಇರೋದು ಅಟ್ಲೀಸ್ಟ್ 6,000 ರೂಪಾಯಿ ಅಷ್ಟೇ. ಅದು ಅವ್ರು ನೋಡಿದ್ರೆ 24,000 ರೂಪಾಯಿ ಬಿಲ್ ಹಾಕಿ ಹೋಗಿದ್ದಾರೆ. ಏನೋ ಜಾಸ್ತಿ ಜೋರು ಮಾಡೋಕೆ ಹೋದರೆ ವಾಟರ್ ಸಪ್ಲೈ ಇದು ಮಾಡ್ತೀವಿ, ನೀರು ಬಿಡೋದಿಲ್ಲ ಅಂತೇಳಿ ತುಂಬ ಇದು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದ್ದು ಮೀಟರ್ ಕಳವು ಪ್ರಕರಣ. 2005ರಲ್ಲಿ ಈ ಅಪಾರ್ಟ್ಮೆಂಟ್ನಲ್ಲಿ ಮೀಟರ್ ಕಳುವಾಗಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆದ್ರೆ 6 ವರ್ಷಗಳ ಕಾಲ ಅಂದಾಜು ರೇಟಿನ ಮೇಲೆ ಮನಬಂದಂತೆ ನೀರಿನ ಬಿಲ್ಲು ನಿಗದಿಪಡಿಸ್ತಾ ಇದ್ದ ಜಲಮಂಡಳಿ ಕಳೆದ 3 ತಿಂಗಳ ಹಿಂದೆ ಹೊಸ ಮೀಟರ್ ಅಳವಡಿಸಿತ್ತು. ಇದೀಗ ದಿಢೀರಂತ ಬರೋಬ್ಬರಿ 15,000 ದಂಡ ಹಾಕಿ ಸಾವಿರಗಟ್ಲೆ ಬಿಲ್ಲು ಕಳಿಸಿದೆ. ಹಣ ಕಟ್ಟದೇ ಇದ್ರೆ ನೀರಿನ ಸಂಪರ್ಕ ಕಡಿತಗೊಳಿಸಬೇಕಾಗುತ್ತೆ ಅಂತ ಜಲಮಂಡಳಿ ಅಧಿಕಾರಿಗಳು ಬೆದರಿಕೆಯನ್ನ ಬೇರೆ ಹಾಕಿದ್ದಾರಂತೆ. 24,273 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಈ ಅಮೌಂಟ್ ನೀವು ಕಟ್ಟಲಿಲ್ಲ ಅಂದರೆ ನಿಮಗೆ ವಾಟರ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕಳೆದ ತಿಂಗಳಿಗಿಂತ ಈ ತಿಂಗಳು ನಾವು 1 ತಿಂಗಳು ಬಿಟ್ಟು ನೋಡಿದ್ವಿ, 1,500 ರೂಪಾಯಿ ಬಡ್ಡಿ ಹಾಕಿದ್ದಾರೆ ಇದ್ರ ಮೇಲೆ. ಇಷ್ಟು ಮುಂದೆ ಇನ್ನೂ ಬಡ್ಡಿ ಹಾಕ್ತಾರೆ ಅಂತ ಹೆದರಿ ನಾವು ಇದನ್ನು ದುಡ್ಡು ಕಟ್ಟಿದ್ದೀವಿ. ನಾವು ಈಗ ಸಿಕ್ಕಿದ್ದೆ
ಸೀರುಂಡೆ ಸೀರುಂಡೆ ಅಂತ ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಲೂಟಿ ಮಾಡಲು ಮುಂದಾದ ಜಲಮಂಡಳಿಯ ಈ ಅಧಿಕಾರಿಗಳಿಗೆ ಏನನ್ಬೇಕು ಹೇಳಿ? ಜಲಮಂಡಳಿ ಆಡಳಿತ ಪರ್ಫೆಕ್ಟ್ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ಸಚಿವ ಸುರೇಶ್ ಕುಮಾರ್ ಇನ್ನಾದರೂ ಅಧಿಕಾರಿಗಳ ಈ ಅಂಧ ದರ್ಬಾರ್ಗೆ ಬ್ರೇಕ್ ಹಾಕಬೇಕಿದೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಮಹಾನಗರ ಪಾಲಿಕೆಯ ಇತಿಹಾಸದಲ್ಲೇ ನಡೆದು ಹೋದ ಬೃಹತ್ ಹಗರಣ ಅದು. ಆದರೆ ಇದೀಗ ಆ ಹಗರಣಕ್ಕೆ ಸರ್ಕಾರ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಇಡೀ ಪ್ರಕರಣದ ತನಿಖೆಯನ್ನ ದಿಕ್ಕು ತಪ್ಪಿಸೋ ಯತ್ನ ನಡೆದಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯ ವಿವಿಧ ಕಾಮಗಾರಿಗಳಲ್ಲಿ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಬರೋಬ್ಬರಿ 1539 ಕೋಟಿ ರೂಪಾಯಿ ಅವ್ಯವಹಾರ ಈಗ ಗುಟ್ಟಾಗಿ ಉಳಿದಿಲ್ಲ. ಆದರೆ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿರೋ ಹೊಸ ಆದೇಶವೊಂದು ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಹಲವು ಅನುಮಾನಗಳಿಗೆ ದಾರಿ ಮಾಡಿದೆ. ಹೌದು, ಈ ಬಹುಕೋಟಿ ಹಗರಣವನ್ನ ಈ ಹಿಂದಿನ ಆಯುಕ್ತ ಸಿದ್ದಯ್ಯ ಬೆಂಗಳೂರು ಕಾರ್ಯಾಚರಣೆ ಪಡೆಗೆ ವಹಿಸಿದ್ರು. ಆ ನಂತರ ಸರ್ಕಾರ ತನಿಖೆಯನ್ನ ಸಿಐಡಿಗೆ ವಹಿಸಿ ಆದೇಶ ಹೊರಡಿಸಿತು. ಈ ಹಿಂದೆ ಸರ್ಕಾರ ಹೊರಡಿಸಿದ ಆದೇಶದ ಪ್ರಕಾರ ರಸ್ತೆ ಕಾಮಗಾರಿ ಹಾಗೂ ಬಿಬಿಎಂಪಿ ಎಂಜಿನಿಯರಿಂಗ್ ವಿಭಾಗದಲ್ಲಿನ ಅವ್ಯವಹಾರಗಳ ಕುರಿತು ತನಿಖೆ ನಡೆಸಬೇಕಿತ್ತು. ಆದರೆ ಈ ಆದೇಶವನ್ನ ಮಾರ್ಪಾಡು ಮಾಡಿ ಎಂಜಿನಿಯರಿಂಗ್ ವಿಭಾಗದ ತನಿಖೆಯನ್ನ ಕೈಬಿಡುವಂತೆ ಸರ್ಕಾರ ಆದೇಶಿಸಿದೆ. ರಾಜ್ಯ ಸರ್ಕಾರ ಈ ಹಗರಣದ ತನಿಖೆಯನ್ನ ಸಿಐಡಿಗೆ ವಹಿಸಿದಾಗಲೇ ಈ ಹಗರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಈಗ ಈ ಮಾತು ಸತ್ಯವಾಗಿದೆ. ಯಾಕಂದ್ರೆ ಅಸಲಿಗೆ ಈ ಅವ್ಯವಹಾರ ನಡೆಯೋದಕ್ಕೆ ಮೂಲ ಕಾರಣ ಪಾಲಿಕೆಯ ಅಧಿಕಾರಿಗಳು. ಈ ವಿಭಾಗದಲ್ಲಿನ ತನಿಖೆಯನ್ನೇ ಕೈಬಿಟ್ರೆ ಹಗರಣದ ತನಿಖೆಯನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಸಂಚು ನಡೆದಿದೆ ಅನ್ನೋದು ಸತ್ಯ. ಈ ಆದೇಶದ ಹಿಂದೆ ಪ್ರಭಾವಿಗಳ ಕೈವಾಡವಿರುವುದಂತೂ ಸ್ಪಷ್ಟ. ಹಗರಣ ತನಿಖೆಯನ್ನ ದಿಕ್ಕು ತಪ್ಪಿಸುವ ಯತ್ನಗಳು ನಡೆದಿರುವುದು ಸುಳ್ಳಲ್ಲ ಅನ್ನೋದು ಸುಸ್ಪಷ್ಟ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಪೊಲೀಸ್ ಸೇವೆ ಜನಸೇವೆ. ಆದರೆ ಜನರನ್ನ ಕಾಯೋ ಪೊಲೀಸರು ಗೋಡೆಗಳನ್ನು ಕಾಯ್ತಾರೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಬೆಂಗಳೂರಿನ ವೆಂಕಟಾಪುರದಲ್ಲಿ ಪೊಲೀಸರು 2 ತುಂಡು ಕಾಂಪೌಂಡ್ ಗೋಡೆಗೆ ಹಗಲು ರಾತ್ರಿ ಕಾವಲಿದ್ದಾರೆ. ಆ ಮೂಲಕ ಸರ್ಕಾರ ಪೊಲೀಸರ ಅಮೂಲ್ಯ ಸೇವೆಯನ್ನ ವ್ಯರ್ಥ ಮಾಡಿಕೊಳ್ತಾ ಇದೆ. ಇದು ಬೆಂಗಳೂರಿನ ಕೋರಮಂಗಲ ಸಮೀಪದಲ್ಲಿರುವ ವೆಂಕಟಾಪುರ. ಈ ಊರಿಗೆ ತಾಗಿಕೊಂಡಿರೋ ಕೆಎಸ್ಆರ್ಪಿ ಕ್ವಾರ್ಟರ್ಸ್ ಬಳಿ ಕಳೆದ 4 ವರ್ಷಗಳಿಂದ 2 ತುಕಡಿಗಳು ನಿಯೋಜನೆಗೊಂಡಿವೆ. 10 ರಿಂದ 15 ಮಂದಿ ಪೊಲೀಸರು ಪ್ರತಿನಿತ್ಯ ಇಲ್ಲಿ ಕಾವಲಿಗಿರ್ತಾರೆ. ಅದರಲ್ಲೇನೋ ಆಶ್ಚರ್ಯ ಅನ್ಕೋಬೇಡಿ, ಯಾಕಂದ್ರೆ ಯಾರೊಬ್ಬರ ಪ್ರಾಣ ರಕ್ಷಣೆಗೂ ಈ ಪೊಲೀಸರು ನಿಯೋಜನೆಯಾಗಿಲ್ಲ. ಬದಲಾಗಿ 2 ಕಾಂಪೌಂಡ್ ಗೋಡೆಗಳನ್ನ ಈ ಪೊಲೀಸರು ಹಗಲು ರಾತ್ರಿ ಕಾವಲು ಕಾಯ್ತಾ ಇದ್ದಾರೆ. ವಿಷಯ ಏನಂದ್ರೆ, 4 ವರ್ಷಗಳ ಹಿಂದೆ ವೆಂಕಟಾಪುರಕ್ಕೂ ಸರ್ಜಾಪುರ ಮುಖ್ಯ ರಸ್ತೆಗೂ ಸಂಪರ್ಕವಾಗಿದ್ದ ರಸ್ತೆಯನ್ನ ಪೊಲೀಸ್ ಇಲಾಖೆ ಒತ್ತುವರಿ ಮಾಡಿಕೊಳ್ತು. ಬಳಿಕ ರಸ್ತೆಯ 2 ಬದಿಯಲ್ಲೂ 25 ಅಡಿ ಉದ್ದಕ್ಕೆ ಕಾಂಪೌಂಡ್ ಗೋಡೆ ಕಟ್ಟಲಾಯಿತು. ಆದರೆ ಸ್ಥಳೀಯರು ಈ ಗೋಡೆಗಳನ್ನ ಉರುಳಿಸಿ ಬಿಡುವ ಸಾಧ್ಯತೆ ಮನಗಂಡ ಪೊಲೀಸ್ ಇಲಾಖೆ 2 ಗೋಡೆ ಭಾಗಗಳಲ್ಲೂ ಒಂದೊಂದು ತುಕಡಿ ನಿಯೋಜನೆ ಮಾಡಿತು. ಎರಡು ಕಡೆ ಕ್ವಾರ್ಟರ್ಸ್ ಇದೆ. ಪಬ್ಲಿಕ್ ಫ್ಲೋಟಿಂಗ್ ಇದ್ದಾಗ ಅವ್ರು ಮೆನ್ಸ್ಗೆ ತೊಂದರೆ ಆಗುತ್ತಂತೆ, ವೆಪನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರಂತೆ. ಇದೇ ಕೆಂಪೈನವರು ನನಗೂ ಚರ್ಚೆ ಆಯಿತು. ಅಲ್ಲಿದ್ದಂಥ ಅಧಿಕಾರಿ ಅವ್ರಿಗೆ ಹೇಳಿ, ನೋಡಿ ಸ್ವಾಮಿ, ಪಬ್ಲಿಕ್ ರಸ್ತೆ ಯಾವುದೇ ಕಡೆ ಮುಚ್ಚಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ಆ ಥರ ಸೇಫ್ಟಿ ವೆಪನ್ಸ್ ಎತ್ಕೊಂಡು ಹೋಗ್ತಾರೆ ಅನ್ನೋದಾದರೆ 2 ಕಡೆ ಗೋಡೆ ರೈಸ್ ಮಾಡ್ಕೊಂಡು ಫ್ಲೈಓವರ್ ಮಾಡ್ಕೊಳ್ಳಿ ಅಥವಾ ಅಂಡರ್ ಪಾಸ್ ಮಾಡ್ಕೊಳ್ಳಿ, ನಿಮ್ಮ ಮೆನ್ಗೂ ಪಬ್ಲಿಕ್ ಯಾವುದು ಕ್ಲಾಶ್ ಆಗಲ್ಲ ಅಂತ ಅವ್ರಿಗೂ ಉತ್ತರ ಕೊಟ್ಟೆ. ಇದ್ದಿದ್ದು 80 ಅಡಿ ರೋಡು, ಇವಾಗ ಇದು ಇರೋದು 30 ಅಡಿ ರೋಡು. 80 ಅಡಿಯಲ್ಲಿ 30 ಅಡಿಯಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಇಲ್ಲಿ ಓಡಾಡೋಕ್ಕಾಗಕ್ಕಿಲ್ಲ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಈ ರೋಡ್ ಆದರೆ ನಮಗೆ ಯಾವ ತಾಪತ್ರನೂ ಇರೋಕ್ಕಿಲ್ಲ. 2 ಕಿಲೋಮೀಟ್ರ್ ಸೇವ್ ಆಗುತ್ತೆ ನಮಗೆ. ಊರಿನ ಹಳೆ ತಲೆಗಳು ನಿರ್ಮಿಸಿದ್ದ ರಸ್ತೆ ಅದು.
ಆ ರಸ್ತೆಗೂ ವೆಂಕಟಾಪುರಕ್ಕೂ ಅರ್ಧ ಶತಮಾನ ಭಾವನಾತ್ಮಕ ಸಂಬಂಧವಿತ್ತು. ಅಲ್ಲದೆ ಅದೇ ರಸ್ತೆಯಲ್ಲಿ ಗ್ರಾಮಸ್ಥರು ಪೂಜೆ ಮಾಡುವ ಮುನೇಶ್ವರ ದೇಗುಲ ಇತ್ತು. ಯಾವಾಗ ಕಾಂಪೌಂಡ್ ಗೋಡೆಗಳೆದ್ದವೋ ಆಗ ಗ್ರಾಮಸ್ಥರು ರಸ್ತೆ ವಾಪಸ್ ಕೊಡಿ ಅಂತ ಪೊಲೀಸ್ ಇಲಾಖೆ ಜೊತೆ ಹೋರಾಟ ಶುರು ಮಾಡಿಕೊಂಡ್ರು. ಆ ಕಾದಾಟ ಇವತ್ತಿಗೂ ಮುಂದುವರೆದಿದೆ. ಪಂಜಾಬ್ ಇಲ್ಲ ನಾವು ಎಲ್ಲ ಕಾನೂನು ರೀತಿಯಲ್ಲೇ ಹೋರಾಡ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ಇಷ್ಟೇ, ಈ ರಸ್ತೆ ಏನು ಹಳೆ ರಸ್ತೆ ಮುಚ್ಚಿದ್ದಾರೆ, ಇದರಲ್ಲಿ ಯಾರದೇ ಸ್ವಾರ್ಥ ಇಲ್ಲ, ಯಾರದೇ ಪ್ರಾಪರ್ಟಿ ಕೂಡ ಇಲ್ಲ ಆ ರಸ್ತೆಯಲ್ಲಿ. ನೀವು ಒಳಗಡೆ ನೋಡ್ಬೋದು, ಸಾಲು ಮರಗಳು ಇವತ್ತಿಟ್ಟಿರುವಂಥದ್ದಲ್ಲ. ರಸ್ತೆ ಒತ್ತುವರಿ ಸಕ್ರಮವೋ ಅಕ್ರಮವೋ ಇನ್ನೂ ನಿರ್ಧಾರವಾಗಿಲ್ಲ. ಆದರೆ ಕಳೆದ 4 ವರ್ಷದಿಂದ ಪೊಲೀಸರ ಅಮೂಲ್ಯ ಸೇವೆ ವ್ಯರ್ಥವಾಗ್ತಾ ಇದೆ. ತುರ್ತು ಸಂದರ್ಭಗಳಲ್ಲಿ ಪೊಲೀಸರ ಕೊರತೆ ಎದುರಿಸೋ ಇಲಾಖೆ ಇತ್ತ ಗಮನ ಹರಿಸಲಿ. ಕಷ್ಟಪಟ್ಟು ಪೊಲೀಸ್ ಆದವರಿಂದ ಅಮೂಲ್ಯ ಸೇವೆ ಸಿಗುವಂತಾಗಲಿ. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು.